ನಾ ಟ್ರ್ಯಾಕ್ ಮಾಡೋ ವಿಧಾನ ತೋರಿಸ್ತಾಳು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಕೊಪ್ಪಳದಲ್ಲಿದ್ದೀನಿ. ಎಲ್ಲಿದ್ದು? ಕೊಪ್ಪಳದಲ್ಲಿ ಮಾವಿನ ತೊಪ್ಪಿಗೆ. ಏನು ಗೊತ್ತಾ, ಈ ಮೂವಿಯಲ್ಲೆಲ್ಲ ಹಾರರ್ ಮೂವಿ ಅಮ್ಮ ಇದೇನೆ ಹಿಂಗಿದೆ. ಈ ಹಾರರ್ ಮೂವಿಯಲ್ಲೆಲ್ಲ ಬರುತ್ತಲ್ಲ, ಆ್ಯಕ್ಚುಲಿ ಹಂಗೆ ಫೆದರ್ ಬಿದ್ದಿದೆ. ಮಿಡ್ ನೈಟಲ್ಲಿ ಬಂದಿರೋದು. ವಾವ್, ಇದು ಯಾವ ಜಾತಿ ಇದು ಗೊತ್ತಿಲ್ಲದಿದ್ರೆ ಒಂದೊಂದು ಗಿಡದಲ್ಲೂ ಒಂದು 200 ಮಾವಿನಕಾಯಿ ಇರ್ತಾಯಿತ್ತು. ಅದೀನಿ, ತುಂಬ ಖುಷಿ ಆಗ್ತಿದೆ. ಇಲ್ಲೇನು ಏನು ಇದೆ? ಗ್ಲವ್ ಅಲ್ಲಿ ಕಾಯಿ ಆಮ್ಲ ಅಂದ್ರೆ ಇನ್ನೇನೋ ಅದೇನಾ ಗೊತ್ತಾಗಿಲ್ಲ. ಇಂಗ್ಲೀಷಲ್ಲಿ ಹೇಳ್ದಲ್ಲ ಗೈಸ್, ಸಿಕ್ತು. ಇವ್ರ ಮನೇಲಿ ಎಲ್ಲ ಗಿಡ ಇದೆ, ಬಟ್ ಆದರೆ ನಾನು ಎಂಥ ಸೀಸನಲ್ಲಿ ಬಂದಿದ್ದೀನಿ ಅಂದರೆ ಇವಾಗ ಏನೂ ಇಲ್ಲ, ಮಾವಿನಕಾಯಿ ಇಲ್ಲ, ಏನೂ ಇಲ್ಲ, ಏನೂ ಬಿಟ್ಟಿಲ್ಲ ಗೈಸ್. ಇವಾಗ ಮಾವಿನ ತೋಪಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇನ್ಯಾವ್ದು ನೆಕ್ಸ್ಟು? ತಂದಿಲ್ಲ ಅಂದ್ಬಿಟ್ರೆ ಅಷ್ಟೇ ಅವರು. ಗೊತ್ತಿಲ್ಲದೆ ಇರೋದನ್ನೆಲ್ಲ ತಿಳ್ಕೊಬೇಕು ದಿವಿ ಲೈಫಲ್ಲಿ. ಕಾಯಿ ಇದೆ, ಬಟ್ ಆದರೆ ಕಾಯಿ ಇನ್ನೂ ಹಣ್ಣು ಹೋಗಿಲ್ಲ. ಆ್ಯಕ್ಚುಲಿ ಇದು ಯಾವಾಗಿಂದ ನಂಗೆ ಡ್ರೀಮ್ ಅಂದರೆ ಎಷ್ಟು ಮೂವಿಯಲ್ಲಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಯಾವ ಡಿಸ್ಟ್ರಿಕ್ಟಲ್ಲಿದ್ದೀನಿ ಗೊತ್ತಾ? ಕೊಪ್ಪಳದಲ್ಲಿದ್ದೀನಿ. ಕೊಪ್ಪಳದಲ್ಲಿ ಎಲ್ಲಿದ್ದು? ಕೊಪ್ಪಳದಲ್ಲಿ ಒಡಕಿ ಕ್ರಾಸಲ್ಲಿದ್ದೀನಿ. ಹಾಂ, ನವಲಿಯಲ್ಲಿದ್ದೀನಿ. ಆ್ಯಂಡ್ ಇದಿರೋದು ಕೊಪ್ಪಳ ಡಿಸ್ಟ್ರಿಕ್ಕಲ್ಲಿ. ಕೊಪ್ಪಳ ಡಿಸ್ಟ್ರಿಕ್ ತಾನೆ? ಹಾಂ, ಕೊಪ್ಪಳ ಡಿಸ್ಟ್ರಿಕ್ಕಲ್ಲಿ. ಆ್ಯಂಡ್ ಇಲ್ಲಿ ನಾನು ಎಲ್ಲಿ ಬಂದಿದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ನನ್ನ ಫ್ರೆಂಡ್ ಮನೆ ಹತ್ರ ಎಷ್ಟು ಚೆನ್ನಾಗಿದೆ ನೇಚರ್ ಅಂತಂದರೆ ಬೇರೆ ಎಲ್ಲೆಲ್ಲೂ ಎಕ್ಸ್ಪ್ಲೋರ್ ಮಾಡೋದು ಬೇಡ. ಸೊ ಇಲ್ಲೇ ಎಕ್ಸ್ಪ್ಲೋರ್ ಮಾಡೋಣ, ಈ ವಿಲೇಜ್ನ ಏನೇನಿದೆ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ. ಸೊ ನನ್ನ ಜೊತೆ ನೀವು ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಇಲ್ಲೆಲ್ಲ ಅಂತ ಅಂದ್ಬಿಟ್ಟು. ಇವಾಗ ನಾವು ಹೋಗ್ತಾ ಇರೋದು ಬಂದು ಮಾವಿನ ತೊಪ್ಪಿಗೆ. ಮಾವಿನಕಾಯಿ ತೊಪ್ಪು ತಾನೇ ಇದು? ಓಕೆ, ಇವಾಗ ನಾವು ಹೋಗ್ತಾ ಇರೋದು ಮಾವಿನ ತೊಪ್ಪಿಗೆ. ಏನೇನು ವೆರೈಟೀಸ್ ಆಫ್ ಮಾವಿನಕಾಯಿ ಇದೆ? ಏನೇನು ವೆರೈಟಿ ಹೇಳು. ಹೇಳು. ಅಂತಾರೆ ಮತ್ತೆ ಬಂಗಿತ್ತಿಲ್ಲಿ. ಹಾಂ, ಅಷ್ಟೇ ಗೊತ್ತು. ಅಷ್ಟೇ ಗೊತ್ತು. ಓಕೆ, ತಿರುಗಿಸಿದ್ದೆ ಆ್ಯಕ್ಚುಲಿ ನಾನು. ಸೊ ಗೈಸ್, ನಾನು ಫಸ್ಟ್ ಟೈಮ್ ಮಾವಿನಕಾಯಿ ತೊಪ್ಪು ಒಳಗಡೆ ಹೋಗ್ತಾ ಇರೋದು. ಗಮ್ಮ ಏನು ಗಮ್ಮು? ನಾರ್ಮಲ್ ಆಗಿ ಗಮ್ಮು ಕಟ್ ಮಾಡಿರೋದೇನಕ್ಕೆ ನೀವು ಇದನ್ನ? ಬಿಕಾಸ್ ಇದು ಜಾಸ್ತಿ ಸ್ಪ್ರೆಡ್ ಆಗಿಬಿಟ್ರೆ ಕಾಯಿ ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ಕಟ್ ಮಾಡಿ ಚಾಪ್ ಕಟ್ರ್ ಅಂತ ಇರುತ್ತೆ, ಅದರಲ್ಲಿ ಬ್ರಾಂಚಸ್ ಎಲ್ಲ ಆಗಿಬಿಟ್ರೆ ಇವೆಲ್ಲ ಲೀವ್ಸು ಹಿಂಗೆ ಬಂದಿರುತ್ತೆ ನೋಡು, ಹಂಗೆಲ್ಲ. ಓ, ಇದೆಲ್ಲ ಇದು ಕಟ್ ಮಾಡಿರೋದು. ಆಮೇಲೆ ತೋರಿಸ್ತೀನಿ ಅದು ಯಾವುದಂತ. ಓಕೆ, ಚಂದ ಇಟ್ಕೊಂಡಿದ್ದೀತ. ಎಲ್ಲಿ ಇಟ್ಕೊಂಡಿದ್ದೀನಿ? ಗೈಸ್ ನೋಡಿ, ಮಾವಿನಕಾಯಿ ತೋಪ್ ಅಂದರೆ ಹಿಂಗೆ ಇರುತ್ತೆ. ಇದೆಲ್ಲ ಹೆಂಗಿದೆ ಗೊತ್ತಾ? ಇನ್ನೂ ಕ್ಲೀನಾಗಿರುತ್ತಾ? ಅಲ್ಲ, ಇದೆಲ್ಲ ಹೆಂಗಿದೆ ಗೊತ್ತಾ? ನಾವೇನಂದರೆ ಕಟ್ ಮಾಡಿ ಅದು ಆಗಬೇಕಲ್ಲ, ಇನ್ನೇ ಇದೆಲ್ಲ ತೊಗೊಂಡೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಆಗ್ಬಿಟ್ಟು. ಏನು ಗೊತ್ತಾ, ಈ ಮೂವಿಯಲ್ಲೆಲ್ಲ ಹಾರರ್ ಮೂವಿ ಅಮ್ಮ ಇದೇನೆ ಹಿಂಗಿದೆ. ಈ ಹಾರರ್ ಮೂವಿಯಲ್ಲೆಲ್ಲ ಬರುತ್ತಲ್ಲ, ಆ್ಯಕ್ಚುಲಿ ಹಂಗೆ ಇದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಸ್ವಲ್ಪ ಶೈ, ಅದಕ್ಕೆ ಅವ್ಳು ಕ್ಯಾಮ್ರಾದಲ್ಲಿ ಬರ್ತಾಯಿಲ್ಲ. ಅದೆಲ್ಲ ನಾಳೆ ಬರ್ತಾಳೆ ಅವಳು ಗೆಟ್ ರೆಡಿ ಆಗಿಲ್ಲ, ಅದಕ್ಕೆ ಅವ್ಳು ಬರ್ತಾ ಇಲ್ಲ, ಇಲ್ಲಾಂದರೆ ಬರ್ತಾ ಇದ್ಲು. ಕೋಳಿದ ಅದು ಕೈಸಿಲ್ಲ ನೋಡಿ, ಫೆದರ್ ಬಿದ್ದಿದೆ. ಮಿಡ್ ನೈಟಲ್ಲಿ ಬಂದಿರೋದು. ವಾವ್, ಕೊಡೆ, ಕೈ ಕೊಡೆ. ಅವೇನು ಸಕ್ಕದಾಗಿದೆ ಫೆದರು. ಹೇ, ಕೋಳಿದ ಇದು? ಇದ್ಯಾಕೆ ಕೋಳಿನೇ ಅಲ್ಲ ಅನ್ಸುತ್ತೆ, ಬಟ್ ಯಾವುದೋ ಒಂದು. ಹೇ, ಆಯ್ಕೋ ಬೇಗ ಆಯ್ಕೋ. ನಡೀಲಿ, ಕೊಡಿಲಿ ಒಂದೊಂದು. ಆವೆಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಫೆದರ್. ಇದು ಯಾವ ಜಾತಿ ಇದು ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಆಯಿತಾ? ಯಾವುದೇ ಇರುತ್ತೆ ಇದು? ಎಷ್ಟು ಚೆನ್ನಾಗಿದೆ ನೋಡು. ಇಟ್ಕೋ ಇದನ್ನೆಲ್ಲ. ಇದೆಲ್ಲ ಎಷ್ಟು ಬಿಸಾಕ್ತಾ ಇದೆ ನೋಡಿ, ಎಷ್ಟೊಂದಿದೆ. ಆಯ್ಕೋ ಬೇಗ ಅಲ್ಲ. ಏನೇ ಮಾಡ್ತೀನಿ ನೀನು? ಅದೆಲ್ಲ ಒಂದಿದೆ. ಇಲ್ಲೆಲ್ಲ ಹಾವಿರಲ್ವಾ ಮೇಲೆ ಏನಿರಲ್ಲ? ಅಲ್ಲನೇ ಒಂದು ಚಿಕ್ಕದಾದ್ರೂ ಮಾವಿನಕಾಯಿ ಬೇಡವಾ? ಒಂದು ಚಿಕ್ಕ ಮಾವಿನಕಾಯಿ ಸೀಸನ್ ಅಲ್ಲಾಡ್ದಕ್ಕೆ ಬಂದು ಇವಾಗ ಮಾವಿನಕಾಯಿಂದ ಎಲ್ಲಿಂದ ತಗೊಂಡ್ಬರಲಿ?
ಆ್ಯಕ್ಚುಲಿ ಬಂದಿದ್ದಿದ್ರೆ ಒಂದೊಂದು ಗಿಡದಲ್ಲೂ ಒಂದು 200 ಮಾವಿನಕಾಯಿ ಇರ್ತಾಯಿತ್ತು. ಹೌದಾ? 200 ಏನಿರಲ್ಲ, ಇದ್ರೆ ಒಂದು 20-30. ಹೇಯ್ ಅಲ್ಲಿ ಅದೇ ಅಲ್ಲ? ಅದೇ ಆ್ಯಕ್ಚುಲಿ ಇವಾಗ ಅಲ್ಲಿ ತೋರಿಸ್ನಲ್ಲ, ಅದು ಪುಕ್ಕದು, ಅದು ನಾವು ಚೌಡ್ಕಾಕಿ ಅಂತೀವಿ ಅದನ್ನ. ಏನು ಕಾಕಿ? ಚೌಡ್ಕಾಕಿ. ಕಾಗೆ. ಓಕೆ. ನಮ್ದ್ರಲ್ಲಿ ಏನಂತಾರೆ ಗೊತ್ತಿಲ್ಲ, ನನಗೆ ಅದು ನೋಡೇ ಇಲ್ಲ ಅಲ್ಲ, ಸೊ ಐ ಡೋಂಟ್ ನೋ. ಸೊ ಇವತ್ತು ಏನಿಲ್ಲ, ಲೈಕ್ ದಿವ್ಯಾ ಅವರು, ಆ್ಯಕ್ಚುಲಿ ಅವಳು ದಿವ್ಯಾ ಅಂತ ಅವಳ ಹೆಸರು, ಅವ್ರ ಮನೆ ಹತ್ರ ಇರೋ ಸುತ್ತಮುತ್ತ ಜಾಗನಾಗಿರ್ಬೋದು, ಇಲ್ಲಾಂದರೆ ತೋಟ ಹಿಂಗಿರುತ್ತೆ, ಗದ್ದೆ, ಎಸ್ಪೆಷಲಿ ಗದ್ದೆ. ನನ್ನ ಗದ್ದೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅದರಲ್ಲಿ ನಾನು ಕೂಡ ನಾಟಿ ಮಾಡಿದ್ದೀನಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಸೊ ಈ ಥರ ವಾತಾವರಣ ಅಷ್ಟು ನಾವು ನೋಡಿರೋಲ್ಲ, ಅದಕ್ಕೋಸ್ಕರನೇ ಇವತ್ತು ಫುಲ್ ನಾನು ಇಲ್ಲೇ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಎಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ, ತುಂಬ ಖುಷಿ ಆಗ್ತಿದೆ. ಇಲ್ಲಿನ ಏನು ಇದೆ, ಜಗ್ಗೇನೋ ಇದೆ. ಅದ್ರಲ್ಲಿ ಏನೋ ಐತಿ ಅಂತದ್ರಲ್ಲಿ ಹೋಗಿ ಅಲ್ಲಿ ಟ್ರ್ಯಾಪಲ್ಲಿ ಬಿದ್ದುಬಿಡುತ್ತೆ. ವಾವ್, ಬಾ ತೋರ್ಸೋಣ. ಆ್ಯಕ್ಚುಲಿ ಈ ಇನ್ಸೆಕ್ಟ್ನ ಟ್ರ್ಯಾಪ್ ಮಾಡೋ ವಿಧಾನ ತೋರಿಸ್ತಾ ಇವಳು. ನೋಡಿ ಇದರಲ್ಲಿ ಇನ್ಸೆಕ್ಟ್ ಇದೆಯಾ ಗೈಸ್? ಇನ್ಸೆಕ್ಟ್ ಇದೆ ನೋಡಿ ಒಳಗಡೆ. ಏನೇನೋ ಇದಾವೆ, ಇನ್ಸೆಕ್ಟ್ಸ್ ಅಲ್ಲ, ಹಾಂ ಏನೇನೋ ಇದೆ ಬಿಡು. ಅದೇನಕ್ಕೆ ಅಂತಂದರೆ ಈ ಇನ್ಸೆಕ್ಟ್ಸ್ನೆಲ್ಲ ಟ್ರ್ಯಾಪ್ ಮಾಡೋದು. ಅದ್ರಲ್ಲಿ ಏನೋ ಇದೆ ಅಂತ ಬರುತ್ತೆ, ಒಳಗಡೆ ಸತ್ತೋಗ್ಬಿಡುತ್ತಾ? ಹಾಂ, ಅದ್ರಲ್ಲಿ ಬರುತ್ತೆ, ಸತ್ತೋಗ್ಬಿಡುತ್ತೆ. ಗೊತ್ತಾಗಲ್ಲ ಪಾಪ, ಅದಕ್ಕೆ ಒಂದ್ಸತಿ ಒಳಗಡೆ ಬಂದ್ಬಿಟ್ಟಿರ್ತಾರೆ, ಟ್ರ್ಯಾಪ್ ಆಗಿಬಿಡುತ್ತೆ. ಅದಕ್ಕೆ ಆಚೆ ಹೆಂಗೆ ಹೋಗ್ಬೇಕಂತ ಗೊತ್ತಾಗಲ್ಲ. ಸೇಮ್ ಲೈಕ್ ಲವ್. ಒಂದ್ಸತಿ ಒಳಗಡೆ ಬಂದು ಹೆಂಗೆ ಆಚೆ ಹೋಗ್ಬೇಕಂತ ಗೊತ್ತಾಗಲ್ವಲ್ಲ, ಸೇಮ್ ಲೈಕ್ ದಾಟ್. ಚೆನ್ನಾಗಿ ಕಂಪೇರ್ ಮಾಡಿ. ನಿಜ ಅಲ್ಲ? ಉಸಿರಿಕಾಯಿ ಚಟ್ಟ. ಉಸಿರುಕಾಯಿ ಚಟ್ಟ? ಆಮ್ಲ. ಆಮ್ಲ ಗೈಸ್, ನನ್ನಿಂದ ಆಮ್ಲ ಗಿಡ ಇದೆ. ಕಮಲ ಒಳ್ಳೇದು. ಕೂದಲಿಗೆ ಒಳ್ಳೇದು. ಕೂದಲಿಗೆ ಒಳ್ಳೇದಾ? ಓಕೆ, ದಟ್ ಆಮ್ಲ ಅದು. ಹಾಂ, ಓಕೆ ಓಕೆ ಓಕೆ. ಗಿಡ ಏನು ಗೊತ್ತಾ, ಇವ್ರ ಮನೆ ಹತ್ರ ಎಲ್ಲ ಗಿಡ ಇದೆ, ಎಲ್ಲ ಥರ ಹಣ್ಣು, ಹೂವು, ಕಾಯಿ ಎಲ್ಲ ಗಿಡ ಇದೆ. ಹಾಂ, ಹೇ ಬೆಟ್ಟದ ನಲ್ಲಿಕಾಯಿ ಆಮ್ಲ ಅಂದ್ರೆ ಇನ್ನೇನೋ ಅದೇನಾ ಗೊತ್ತಾಗಿಲ್ಲ, ಇಂಗ್ಲೀಷಲ್ಲಿ ಹೇಳ್ದಲ್ಲ ಗೈಸ್. ಸಿಕ್ತು. ಇವ್ರ ಮನೇಲಿ ಎಲ್ಲ ಗಿಡ ಇದೆ, ಬಟ್ ಆದರೆ ನಾನು ಎಂಥ ಸೀಸನಲ್ಲಿ ಬಂದಿದ್ದೀನಿ ಅಂದರೆ ಇವಾಗ ಏನೂ ಇಲ್ಲ, ಮಾವಿನಕಾಯಿ ಇಲ್ಲ, ಏನೂ ಇಲ್ಲ, ಏನೂ ಬಿಟ್ಟಿಲ್ಲ. ಈ ಚಿಕ್ಕ ಆಮ್ಲ ಮಾತ್ರ ಇದೆ. ಅಲರ್ಜಿ ಬರ್ತಾ ಐತೆ. ಕಮಲಿಸ್ಕೊ, ಅದಕ್ಕೆ ಯಾವಾಗಲೂ ಬರ್ತಾ ಇರಬೇಕು ಅಂತ ಅನ್ನೋದು. ಸೊ ಗೈಸ್, ಇವಾಗ ಮಾವಿನ ತೋಪಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇನ್ಯಾವ್ದು ನೆಕ್ಸ್ಟು? ಹೇಳು ಚೆನ್ನಾಗಿ. ಎಲ್ಲೇ? ಹಾಂ, ಅದೇ ನೀವು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಒಂದ್ಸತಿ ಸರ್ಚ್ ಮಾಡಿ ಹೇಳು, ಪರವಾಗಿಲ್ಲ. ತೆಲುಗಲ್ಲಿ ಅವ್ರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಬಾ. ತೆಲುಗಲ್ಲಿ ಕಂದಿಲ್ಲ ಅಂದ್ಬಿಟ್ರೆ ಅಷ್ಟೇ ಅವರು. ಗೊತ್ತಿಲ್ದಾರ ಅದನ್ನೆಲ್ಲ ತಿಳ್ಕೊಬೇಕು ದಿವಿ ಲೈಫಲ್ಲಿ. ಗೈಸ್, ನನ್ನ ಮುಂದೆ ವ್ಯೂ ಎಷ್ಟು ಚೆನ್ನಾಗಿದೆ ಗೊತ್ತಾ? ವಿಚಿತ್ರವಾಗಿರೋ ಪ್ರಾಣಿ ತೋರಿಸ್ತೀನಿ ಎಷ್ಟು ಬೇಗ. ಅಲ್ಲಿ ವಾವ್, ಎಷ್ಟೊಂದಿದೆ ನೋಡಿ. ಸ್ಪ್ಯಾರೋ ಅಲ್ಲ, ಕ್ರೇನ್, ಸಾರಿ ಕ್ರೇನ್ ಅಲ್ಲ. ನೀನು ಕರೆಕ್ಟಾಗಿದೆಯಾ ಅಂತ ಆ್ಯಕ್ಚುಲಿ ಚೆಕ್ ಮಾಡ್ತೀನಿ. ಕ್ರೇನ್ ನೋಡಿ, ಬಟ್ ನೀನು ಕರೆಕ್ಟಾಗಿದೆಯಾ ಅಲ್ವಾ? ನಾಲೆಜ್ ಇಲ್ಲ, ಕವರಿಂಗ್ ಏನೂ ಇಲ್ಲ. ಅದು ಕ್ರೇನ್ ಅಂತ ನನ್ಗೆ ಗೊತ್ತಿಲ್ವಾ? ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅದಕ್ಕೆ ಬೆಳಗ್ಗೆ ಡಕ್ ತಂದಿರೋದು. ಅದು ಆ್ಯಕ್ಚುಲಿ ದೂರದಿಂದ ನೋಡಿದೆ, ನನಗೆ ಡಕ್ ಥರ ಕಾಣಿಸ್ತು. ಡಕ್ ಡಕ್. ಆ್ಯಕ್ಚುಲಿ ಅಂಕಲ್ ಈಗ ತಾನೇ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಈಗ ತಾನೇ ಇದು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದೆ, ಅದರಿಂದನೇ ಹೋಗ್ತಿದ್ಯಲ್ಲನೇ. ಎಷ್ಟು ಇಲ್ಲಿ ನೋಡಿ, ಬಾಳೆ ಗಿಡ ಇದೆ. ಫೈನಲಿ ನಾನು ಹುಡುಕ್ತಿದ್ದೆ ಎಲ್ಲ ಇದೆ, ಬಾಳೆ ಗಿಡ ಯಾಕಿಲ್ಲ ಅಂತ. ಬಾಳೆ ಗಿಡನೂ ಇದೆ. ದೊಡ್ಡ ಬಾಳೆನ ಚಿಕ್ಕ ಬಾಳೆನ ನೋಡಿ, ಬಾಳೆಹಣ್ಣು ಇದೆ, ಬಾಳೆ ಗಿಡ ಇದೆ. ಪ್ರೋಟೀನ್. ನಾವೆಲ್ಲ ಅಲ್ಲಿ 10 ರೂಪಾಯಿ ಕೊಟ್ಟು ಒಂದು ಬಾಳೆಹಣ್ಣು, 7 ರೂಪೀಸ್ ಕೊಟ್ಟು ಒಂದು ಬಾಳೆಹಣ್ಣು ತಿಂತೀರಿ. ಇಲ್ಲೆಲ್ಲ ಫ್ರೀಯಾಗಿ ಹಿಂಗೆ ಕಿತ್ಕೊಂಡು ಹಿಂಗೆ ತಿನ್ನೋದು ಹಂಗೆ ಮಾಡ್ಬೋದು ಇಲ್ಲೆಲ್ಲ. ಬಟ್ ಏನು ಮಾಡೋದು, ಇವಾಗ ನಾನು ಬಂದಾಗ ಏನೂ ಇಲ್ಲ, ಏನಂದರೆ ಏನೂ ಇಲ್ಲ, ಬಾಳೆನೂ ಇಲ್ಲ. ಸೊ ಇಷ್ಟೆಲ್ಲ ಸುತ್ತಾಡಿ ತುಂಬ ಸುಸ್ತಾಗೋಯ್ತು. ಸೊ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಇಲ್ಲೊಂದು ಪಕ್ಕದಲ್ಲೇ ಒಂದು ಊರಿದೆ. ಸೊ ಕಿಂಗ್ಫಿಷರಾ? ನನಗಂತೂ ಕ್ಲಿಯರಾಗಿ ಕಾಣಿಸ್ತಿಲ್ಲ, ನಿಮ್ಗೆ ಕಾಗೆ ಥರ ಕಾಣಿಸ್ತಿದೆ ಅದು ಕಿಂಗ್ಫಿಷರ್ ಅಂತ.
ಬೇಡ. ನಿಜವಾಗ್ಲೂ ಕಣ್ಣಿಂದ ನೋಡೋಕ್ಕೆ ಕಿಂಗ್ ಫಿಶರ್, ಬಟ್ ಇದು ಕಾಗೆ. ಇಲ್ಲಿ ಬಾಳೆ ಗಿಡದು ಇದಿದೆ. ವಾ ನೀರು ಬರ್ತದೆ. ಹಾಂ ಗೊತ್ತಿಲ್ಲ. ಓಕೆ ಹೇ ಕಾಯಿ ಇದೆ, ಬಟ್ ಆದರೆ ಕಾಯಿ ಇನ್ನೂ ಹಣ್ಣಾಗಿಲ್ಲ. ಅದು ಮುಚ್ಕೊಂಡ್ರೆ ಆಗಲ್ಲ ಸಮಥಿಂಗ್ ಏನೋ ಅಂತಾರೆ. ವಾಟರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೀರು. ಚಾನೆಲ್ಗೆ ಹೋಗ್ತಿದೆ ನೋಡಿ. ಅಯ್ಯೋ 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 ಗಾಳಿ. ಇಲ್ಲಿ ಬಾಳೆಹಣ್ಣಿದೆ ಅಂತ ಅಂದಮೇಲೆ ಏನಿದು ಸೀತಾಫಳನೂ ಇರಲೇಬೇಕಲ್ಲ ಜೊತೆಗೆ. ಸೊ ಇಲ್ಲಿ ನೋಡಿ ಇದೆ ಸೀತಾಫಳ ಒಂದು ತಿಂದೆ ನಾನು. ಆ್ಯಕ್ಚುಲಿ ಇಲ್ಲಿ ಬಂದು ನಾನು ಸೀತಾಫಳ ದಾಳಿಂಬ್ರೆ ಹಣ್ಣು ತಿಂದೆ. ಈ ಎರಡು ಸಿಕ್ತು ನನಗೆ. ಇದೆಯಾ ನೋಡಿ, ಇಲ್ಲೆಲ್ಲ ಜಾಸ್ತಿ ಇದೆ. ಹಣ್ಣಿದೆಯಾ ಅದು? ಕಾಯಿ ಇದೆ ಸೀತಾಫಲ. ಆಡ್ದ ಬೆಲ್ಲ ಇದು ಬ್ಲ್ಯಾಕ್ ಆಗೋಗಿದೆ. ಇವ್ರು ಕಿಲ್ತಾರ ಎಷ್ಟು ಚಿಕ್ಕದು ನೋಡಿ. ಇದು ಹಣ್ಣಾಗೋ ಥರ ಇದೆ. ಹಣ್ಣಿಲ್ಲ ಆದರೆ ಯಾವುದೂ ಹಣ್ಣಿಲ್ಲ. ಇಲ್ಲಾಂದರೆ ಕಿತ್ತಿ ಇಲ್ಲೇ ತಿಂದು ತೋರಿಸ್ತಾ ಇದ್ದೆ. ಸೊ ನಾನು ಸನ್ಸ್ಕ್ರೀನ್ ಮರ್ತೋಗಿರೋ ಕಾರಣ ಮನೆಗೆ ಹೋಗ್ಬಿಟ್ಟು ಸನ್ಸ್ಕ್ರೀನ್ ಹಾಕೊಂಡು ಊಟ ಮಾಡಿಬಿಟ್ಟು, ಮಧ್ಯಾಹ್ನ ಆಗಿದೆ, ಊಟ ಮಾಡಿಬಿಟ್ಟು ನೆಕ್ಸ್ಟು ಇನ್ನೊಂದು ಇಲ್ಲೇ ವಿಲೇಜ್ ಇದೆ, 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಸೊ ಅದಕ್ಕೂ ಕಡೆ ಹೋಗ್ತೀನಿ, ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಅಲ್ಲಿವರೆಗೂ ಬಾಯ್. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಫಾರ್ಮಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. ಅದು ದಿವ್ಯ ಮನೆಗೆ ಬಂದಿದ್ದೀನಿ. ಅಡಿಲ್ ಫಾರ್ಮಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೇಗೆ ಅಂತ ಅಲ್ಲಿ ತೋರಿಸ್ತೀನಿ. ದೂರ ಹೋಗ್ತೀನಿ. ಆ್ಯಕ್ಚುಲಿ ಇದು ಯಾವಾಗಿಂದ ನನ್ನ ಡ್ರೀಮ್ ಅಂದರೆ, ಎಷ್ಟು ಮೂವಿಯಲ್ಲಿ ಅವಳು ಹೀರೋಯಿನ್ ಕಲ್ಲಿ ಮಾಡಿಸ್ತಾರೆ ಇದನ್ನ, ಅವಾಗಿಂದ ಇಟ್ಸ್ ಮೈ ಡ್ರೀಮ್. ಇವತ್ತು ಫುಲ್ಫಿಲ್ ಮಾಡ್ತಾ ಇದ್ದೀನಿ, ಅದು ಈ ಟ್ರಿಪ್ಪಲ್ಲಿ. ತೋಟ ಅಲ್ಲ ಇದು, ಗದ್ದೆ. ಫಸ್ಟ್ ಟೈಮ್ ನಾನು ಗದ್ದೆಯಲ್ಲಿ ನಾಟಿ ಮಾಡ್ತಾ ಇರೋದು ಭತ್ತನ. ಆ್ಯಂಡ್ ನಾನು ನಾಟಿ ಮಾಡಿರೋದು ಅಲ್ಲಿ ಝೂಮ್ ಮಾಡು, ಸ್ವಲ್ಪ ಝೂಮ್ ಮಾಡ ಕಾಣಿಸ್ತಾ? ಸಾಕು ಇನ್ನು ಆ ಗಿಡ ಒಳಗಡೆ ಹೋಗಿ ಝೂಮ್ ಮಾಡಬೇಡ. ಇಲ್ಲಿ ನೋಡಿಲಿ, ಹಾಯ್ ಮಾಡು. ಅವಳು ತಿನ್ನೋದ್ರಲ್ಲಿ ಬಿಸಿ ಇದ್ದಾಳೆ. ನಿನ್ನ ಹೆಸ್ರೇನು ಹೇಳು? ಅವಳು ಮಾತಾಡಲ್ಲ. ನೋಡಿ ಯಾಕೆ ನಾಚಿಕೆ. ಇಲ್ಲಿ ನೋಡಿಲಿ, ಹಾಯ್ ಮಾಡು. ಹಾಯ್ ಮಾಡು. ಯೂಟ್ಯೂಬಲ್ಲಿ ಬರ್ತೀಯಾ? ಯೂಟ್ಯೂಬಲ್ಲಿ